ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2003ರಲ್ಲಿ ನಡೆದಿರುವಂಥ HSCR ಎಕ್ಸಾಮ್ನ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಕೊನೆಯದಾಗಿ ನಾವು 77 ಪ್ರಶ್ನೆವರೆಗೆ ಡಿಸ್ಕಸ್ಸನ್ನು ಮಾಡಿದ್ವಿ. ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸೈಕಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. 78ನೇ ಪ್ರಶ್ನೆ, ದಣಿವು ಏನನ್ನು ಸೂಚಿಸುತ್ತದೆ ಎಂದರೆ ಮೊದಲನೇದು ದೈಹಿಕ ಶಕ್ತಿಯ ಕ್ಷೀಣತೆಯನ್ನು, ಎರಡನೇದು ಮಾನಸಿಕ ಆಯಾಸವನ್ನು, ಮೂರನೇದು ಆಸಕ್ತಿಯ ಕೊರತೆಯನ್ನು, ನಾಲ್ಕನೇದು ಅಭಿಪ್ರೇರಣೆಯ ಕೊರತೆಯನ್ನು. ದಣಿವು ಎನ್ನುವಂಥದ್ದು ಮಾನಸಿಕವಾಗಿ ಆಯಾಸವಾಗಿರುವುದನ್ನು ಸೂಚಿಸುತ್ತದೆ. ಓಕೆ, 79ನೇ ಪ್ರಶ್ನೆ, ನಾವು ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಅನ್ನು ಕಲಿಯುತ್ತೇವೆ. ಈ ಹೇಳಿಕೆಯ ಅರ್ಥ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ಗಳು ಈ ರೀತಿಯಾಗಿವೆ. ಕಲಿಕೆಯು ಆ ವೇಳೆಯಲ್ಲಿ ಉಂಟಾಗುತ್ತದೆ. ಎರಡನೇದು SR ಅಂದರೆ ಸ್ಟಿಮ್ಯುಲೇಷನ್ ಆ್ಯಂಡ್ ರೆಸ್ಪಾನ್ಸ್ ಬಂಧನೆ ಜೋಡಣೆಯಾಗಲು ಸಮಯ ತೆಗೆದುಕೊಳ್ಳುತ್ತದೆ. ಮೂರನೇದು ವಿಶ್ರಾಂತಿಯ ವ್ಯಾಪ್ತಿಯು ಕಲಿಕೆಯನ್ನು ಸುಧಾರಿಸುತ್ತದೆ. ನಾಲ್ಕನೇದು ಕಲಿಕೆಯು ವಿರಳವಾಗಿರುತ್ತದೆ ಎನ್ನುವಂಥದ್ದು ಇದೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ, ನಾವು ಆ ಒಂದು ಸೀಸನ್ಗೆ ಸಂಬಂಧಿಸಿದ ಹಾಗೆ ನಾವು ಬೇರೆ ಬೇರೆ ಕಲಿಕೆಗಳನ್ನು ಕಲಿತಾ ಹೋದಾಗ ವಿಶ್ರಾಂತಿಯ ವ್ಯಾಪ್ತಿಯಲ್ಲಿ ವಿಶ್ರಾಂತಿಯ ಜೊತೆಗೆ ಕಲಿಕೆಯು ಕೂಡ ಸುಧಾರಣೆಯಾಗುತ್ತದೆ ಎನ್ನುವಂಥದ್ದು ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 80ನೇ ಪ್ರಶ್ನೆ, ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರನು ಆಡುವುದು ಮನರಂಜನೆಗಾಗಿ. ನಾವು ಎಕ್ಸ್ಟರ್ನಲಿ ಮೋಟಿವೇಶನನ್ನು ಕೊಟ್ಟಾಗ ಒಬ್ಬ ವ್ಯಕ್ತಿಯು ಆಟವನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಯಾತಕ್ಕಾಗಿ ಮನರಂಜನೆಗಾಗಿ ಆಡ್ತಾರ? ಯಾರು ಹೇಳ್ತಾರೆ ಅವರ ಮನರಂಜನೆಗಾಗಿ ಆಡ್ತಾರ? ತಮ್ಮ ವೈಯಕ್ತಿಕ ತೃಪ್ತಿಗಾಗಿ ಆಡ್ತಾರ? ನೆಕ್ಸ್ಟ್ ಗಳಿಕೆಗಾಗಿ ಆಡ್ತಾರ ಅಥವಾ ಪ್ರತಿಭೆಯ ಬೆಳವಣಿಗೆಗಾಗಿ ಆಡ್ತಾರ ಎನ್ನುವಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಗಳಿಕೆಗಾಗಿ ಎನ್ನುವಂಥದ್ದು. 81ನೇ ಪ್ರಶ್ನೆ, ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತವೆ? ಉತ್ತರಗಳು ಆಪ್ಷನ್ಗಳು ಇರ್ತಾಗಿವೆ. ಸಾಧನೆ, ಎರಡನೇದು ಸ್ಮರಣ ಸಾಮರ್ಥ್ಯ, ಮೂರನೇದು ಬುದ್ಧಿವಂತಿಕೆ, ನಾಲ್ಕನೇದು ಸೃಜನಶೀಲತೆ. ಸರಿಯಾದ ಉತ್ತರ ಸಾಧನೆ ಎನ್ನುವಂಥದ್ದು. ಅಂತಿಮ ಪರೀಕ್ಷೆಯ ಅಂಕಗಳು ಆ ಒಂದು ವಿದ್ಯಾರ್ಥಿಯ ಸಾಧನೆಯನ್ನು ಸೂಚಿಸುವಂಥದ್ದು. ನೆಕ್ಸ್ಟ್ 82ನೇ ಪ್ರಶ್ನೆ, ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನು ಕೊಡುವ ಒಂದು ಪರೀಕ್ಷೆಯ ಲಕ್ಷಣ ಯಾವುದು? ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಬೇರೆ ಬೇರೆ ಪರೀಕ್ಷೆಗಳನ್ನು ತೆಗೆದುಕೊಂಡು ಅವು ಒಂದೇ ರೀತಿಯಾದ ಲಕ್ಷಣಗಳನ್ನು ತೋರ್ತಾ ಇದ್ದರೆ ಆ ಒಂದು ವಿದ್ಯಾರ್ಥಿ ಏನಾಗಿರ್ತಾರೆ? ಅಸಮಂಜಸತೆ, ಎರಡನೇದು ವಸ್ತುನಿಷ್ಠತೆ, ಮೂರನೇದು ವಿಶ್ವಸನೀಯತೆ, ನಾಲ್ಕನೇದು ಪ್ರಯೋಗಾರ್ಹತೆ. ಸರಿಯಾದ ಉತ್ತರ ವಿಶ್ವಸನೀಯತೆ ಎನ್ನುವಂಥದ್ದು. 83ನೇ ಪ್ರಶ್ನೆ, ಹತಾಶೆಗೆ ಕಾರಣ ಏನು? ಹತಾಶೆಗೆ ಕಾರಣ ಏನು? ಆಪ್ಷನ್ಗಳು ಈ ರೀತಿಯಾಗಿವೆ. ನಿರೂಪಿತ ಗುರಿ, ಎರಡನೇದು ಉತ್ತೇಜಕಗಳು, ಮೂರನೇದು ಅಡೆತಡೆಗಳು, ನಾಲ್ಕನೇದು ಆಕ್ರಮಣಕಾರಿ ಪ್ರವೃತ್ತಿ. ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಅಡೆತಡೆ. ಹತಾಶೆಗೆ ಕಾರಣ ಅಡೆತಡೆ ಉಂಟಾಗುವುದು. 84ನೇ ಪ್ರಶ್ನೆ, ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸು ಸಂಭಾವ್ಯತೆಯನ್ನು ನಿರ್ಧರಿಸಬಹುದು? ಆಪ್ಷನ್ಗಳು ವ್ಯಕ್ತಿತ್ವ ಪರೀಕ್ಷೆ, ಎರಡನೇ ಸಾಧನಾ ಪರೀಕ್ಷೆ, ಮೂರನೇದು ಬುದ್ಧಿಶಕ್ತಿ ಪರೀಕ್ಷೆ, ನಾಲ್ಕನೇದು ಅಭಿಕ್ಷಮತೆ ಪರೀಕ್ಷೆ. ಸೊ 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಭಿಕ್ಷಮತೆಯ ಪರೀಕ್ಷೆ ಆಗಿದೆ. ನೆಕ್ಸ್ಟ್ 85ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರಾವಸ್ಥೆಯ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಎನ್ನುವಂಥದ್ದು. ಆಪ್ಷನ್ಗಳು ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ, ಎರಡನೇದು ಕ್ರೀಡೆಗಳಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸುವಂಥದ್ದು, ಮೂರನೇದು ಸದಸ್ಯರುಗಳ ಭೌಗೋಳಿಕ ಸಾಮೀಪ್ಯ, ನಾಲ್ಕನೇದು ಎರಡು ಲಿಂಗಗಳ ನಡುವಿನ ಸ್ಪಷ್ಟ ವಿಭಜನೆ. ಇಲ್ಲಿ ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರಾವಸ್ಥೆಯ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿರುವಂಥದ್ದು ಸಮೂಹ ವಿಧೇಯತೆಗೆ ಬಲಿಷ್ಠವಾದ ಭಾವನೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 86ನೇ ಪ್ರಶ್ನೆ, ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ. ಅತಿ ಆಕ್ರಮಣ ಪ್ರವೃತ್ತಿಯನ್ನು ಹೊಂದಿರುವಂಥ ಮಗುವಿನ ಲಕ್ಷಣ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಗಳನ್ನ ನೋಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಸರಿಯಾದ ಉತ್ತರ ಏನಾಗಿದೆ? ಆಪ್ಷನ್ 3 ಅಧಿಕಾರವನ್ನು ಪ್ರತಿರೋಧಿಸುವುದು ಅತಿ ಆಕ್ರಮಣ ಪ್ರವೃತ್ತಿಯನ್ನು ಹೊಂದಿರುವಂಥ ಮಗುವಿನ ಒಂದು ಲಕ್ಷಣ
ಆಗಿತ್ತು. ನೆಕ್ಸ್ಟು ಮಾನಸಿಕ ವಯಸ್ಸು 16 ವರ್ಷಗಳಷ್ಟಿದ್ದು ಭೌತಿಕ ವಯಸ್ಸು 14 ವರ್ಷವಾಗಿರುವ ವಿದ್ಯಾರ್ಥಿಯ ಬುದ್ಧಿಶಕ್ತಿಯ ಗುಣಾಂಕವು IQ ಅಂದರೆ IQವನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು, ಅದರ ಒಂದು ಸೂತ್ರವನ್ನು ಅಪ್ಲೈ ಮಾಡಬೇಕು. IQ = MQ ಪ್ಲಸ್ ಭೌತಿಕ ವಯಸ್ಸು ಡಿವೈಡೆಡ್ ಬೈ 100 ಈ ರೀತಿಯಾಗಿ ಕ್ಯಾಲ್ಕುಲೇಷನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಮಾಡಿದಾಗ ಈ ಒಂದು ಮಾನಸಿಕ ವಯಸ್ಸು 16 ಮತ್ತು ಭೌತಿಕ ವಯಸ್ಸು 14 ಆಗಿರುವಂಥ ವಿದ್ಯಾರ್ಥಿಯ ಒಂದು ಬುದ್ಧಿಶಕ್ತಿಯ ಗುಣಾಂಕ ಎನ್ನುವಂಥದ್ದು ಎಷ್ಟಾಗಿರುತ್ತೆ ಅಂದರೆ 114. 114 ಅಂದರೆ ಹೆಚ್ಚು ಬುದ್ಧಿಶಾಲಿ ಆಗಿರುವಂತಹ ವಿದ್ಯಾರ್ಥಿನಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. 88ನೇ ಪ್ರಶ್ನೆ. 88ನೇ ಪ್ರಶ್ನೆ ಈ ರೀತಿಯಾಗಿದೆ. 8 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ 5 ವರ್ಷದ ಮಗುವಿನ ಎ ಎಂಬ ಮಗುವು 6 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ 4 ವರ್ಷದ ಮಗುವಿನ ಬಿ ಎಂಬ ಮಗು ಇವರಲ್ಲಿ ಆಪ್ಷನ್ ಈ ರೀತಿಯಾಗಿದೆ. ಎಗಿಂತ ಬಿಯು ಅತ್ಯಧಿಕ ಬುದ್ಧಿವಂತವುಳ್ಳವನಾಗಿರ್ತಾನೆ. ಬಿ ಇಬ್ಬರು ಸರಾಸರಿ ಬುದ್ಧಿಯುಳ್ಳವರಾಗಿರ್ತಾರೆ. 3 ಇಬ್ಬರಲ್ಲೂ ಬುದ್ಧಿಶಕ್ತಿಯ ಗುಣಾಂಕವು ಒಂದೇ ಆಗಿರುತ್ತದೆ. 4ನೇದು ಇಬ್ಬರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವರು ಆಗಿರ್ತಾರೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಇಬ್ಬರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವರು ಆಗಿರ್ತಾರೆ. ನೆಕ್ಸ್ಟ್ 89ನೇ ಪ್ರಶ್ನೆ. ಕೆಳಗಿನ ಯಾವುದೋ ಒಂದು ಸಮೂಹದಲ್ಲಿ ಮಹತ್ವ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ. ಈ ಕೆಳಗೆ ಕೊಟ್ಟಿರುವಂಥದ್ದು ಯಾವುದು ಸಮೂಹದ ಮಹತ್ವದ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ ಈ ರೀತಿಯಾಗಿದೆ. ಸಹಪಾಠಿಗಳಿಂದ ಕೆಲವೇ ವರ್ಷಗಳ ಹೆಚ್ಚಿನ ವಯಸ್ಸನ್ನು ವ್ಯಕ್ತಿಯಿಂದ ವ್ಯಾಸಂಗ ಮಾಡಿಸುವುದು. 2ನೇದು ಸಮೂಹದ ಇತರೆ ಸದಸ್ಯರಿಂದ ವರ್ತನೆಗಳನ್ನು ನಿಯಂತ್ರಿಸುವುದು. 3ನೇದು ಧ್ಯೇಯವನ್ನು ತಲುಪಲು ಸ್ವತಃ ತಾವೇ ಪುರಸ್ಕರಿಸಿಕೊಳ್ಳುವುದು. 4ನೇದು ಸಮೂಹದ ಸದಸ್ಯರಿಗೆ ಬೇರೊಬ್ಬ ಹಿರಿಯನಿಂದ ವ್ಯಾಸಂಗ ಮಾಡಿಸುವುದು. ಇಲ್ಲಿ ಈ ಒಂದು ಆಪ್ಷನಲ್ಲಿ ಸರಿಯಾದ ಹೊಂದಿಕೆ ಆಗದೇ ಇರುವಂತಹ ಉತ್ತರ ಯಾವುದಪ್ಪ ಅಂದರೆ 4ನೇದು ಸಮೂಹದ ಸದಸ್ಯರಿಗೆ ಬೇರೊಬ್ಬ ಹಿರಿಯನಿಂದ ವ್ಯಾಸಂಗ ಮಾಡಿಸುವಂಥದ್ದು. ನೆಕ್ಸ್ಟ್ 90ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಎನ್ನುವಂಥದ್ದು. ಆಪ್ಷನ್ ಈ ರೀತಿಯಾಗಿದೆ. ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ. ಆಪ್ಷನ್ 2 ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಆನುವಂಶಿಕತೆ ಪ್ರಮುಖ ಪಾತ್ರ ವಹಿಸುತ್ತದೆ. 3ನೇದು ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸಬಹುದು. 4ನೇದು ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರು. ಸೊ ಇಲ್ಲಿ ಸರಿಯಾದ ಒಂದು ಹೇಳಿಕೆ ಏನಪ್ಪ ಅಂದರೆ ವೈಯಕ್ತಿಕ ಭಿನ್ನತೆಗಳು ಇದು ಆನುವಂಶಿಕತೆಯ ಮೇಲೆ ಮತ್ತು ಪರಿಸರದ ಮೇಲೆ ಪ್ರಭಾವ ಬೀರುವಂಥದ್ದು. ಸೊ ಅದಕ್ಕಾಗಿ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 91ನೇ ಪ್ರಶ್ನೆ. ಒಂದು ಸಮೂಹದ ಗುಣಲಕ್ಷಣಗಳು ಕೆಳಗಿನ ಯಾವುದು ಸೂಚಿಸುತ್ತದೆ. ಸಮೂಹದ ಗುಣಲಕ್ಷಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೊದಲೇದು ಧ್ಯೇಯ ನಿಗದಿಪಡಿಸುವಿಕೆ ಮತ್ತು ಸಮೂಹದ ಮಾನಸಿಕ ವಿಧೇಯತೆ ಮತ್ತು ಶ್ರೇಣೀಕೃತ ಸಂರಚನೆ. 2ನೇ ಆಪ್ಷನು ವೈಯಕ್ತಿಕ ಅಹಂ, ಸಾಮೂಹಿಕ ಸಾಮರಸ್ಯ ನಿವಾರಣೆ, ಶ್ರೇಣೀಕೃತ ಸಂರಚನೆ. 3ನೇದು ಪ್ರೌಢ ಮಾನಕಗಳ ಉಲ್ಲಂಘನೆ, ಸಾಮೂಹಿಕ ಸಾಮರಸ್ಯ ನಿವಾರಣೆ, ಭಿನ್ನಲಿಂಗ ವ್ಯಕ್ತಿಗಳ ಆಸಕ್ತಿ. 4ನೇದು ಸ್ವಸಹಾಯ, ಪರಸ್ಪರ ಸ್ನೇಹಪರತೆ, ಸಾಮೂಹಿಕ ಸಮಸ್ಯೆ ನಿವಾರಣೆ ಎನ್ನುವಂಥದ್ದು ಆಪ್ಷನ್ಗಳಿದ್ದಾವೆ. ಸರಿಯಾದ ಉತ್ತರ ಆಪ್ಷನ್ 1 ಧ್ಯೇಯ ನಿಗದಿಪಡಿಸುವಿಕೆ ಮತ್ತು ಸಮೂಹದ ಮಾನಕಗಳಿಗೆ ವಿಧೇಯಕ ಮತ್ತು ಶ್ರೇಣೀಕೃತ ಸಂರಚನೆ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 92ನೇ ಪ್ರಶ್ನೆ. ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಯಾವುದು ಎನ್ನುವಂಥದ್ದು. ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಯನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನೆ ಯಾವುದು. ಆಪ್ಷನ್ ಈ ರೀತಿಯಾಗಿದೆ. ಉಪನ್ಯಾಸ, ಪ್ರಾತ್ಯಕ್ಷಿಕ ವಿಧಾನ. ಆಪ್ಷನ್ 2 ಉಪನ್ಯಾಸ ವಿಧಾನ. ಆಪ್ಷನ್ 3 ಕಾರ್ಯನಿಯೋಜಿತ ಬೋಧನೆ. 4ನೇದು ಪ್ರಾತ್ಯಕ್ಷಿಕ ವಿಧಾನ. ಸರಿಯಾದ ಉತ್ತರ ಕಾರ್ಯನಿಯೋಜಿತ ಬೋಧನೆ. 93ನೇ ಪ್ರಶ್ನೆ. ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಎಂದರೆ ಅದು ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ. 94ನೇ ಪ್ರಶ್ನೆ. ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದು.
ಸೊ ಆಪ್ಷನ್ ಶಂಖಾಕಾರ, 2 ಗೋಳಾಕಾರ, ಆಪ್ಷನ್ 3 ಘಂಟಾಕಾರ, ಆಪ್ಷನ್ 4 ಅಂಡಾಕಾರ. ಸರಿಯಾದ ಉತ್ತರ 94ನೇದು ಸಂಭಾವ್ಯ. ಸಾಮಾನ್ಯ ಸಂಭಾವ್ಯ ರೇಖೆ ಎನ್ನುವಂಥದ್ದು ಘಂಟಾ ಆಕಾರದಲ್ಲಿ ಇರುತ್ತದೆ. 95ನೇ ಪ್ರಶ್ನೆ, ಒಂದು ಸಮೂಹದ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡುವ ತಾಂತ್ರಿಕತೆ ಯಾವುದು? ಸಮೂಹ ಅಂತಂದರೆ ಸಮಾಜ ಮಿತಿಗೆ ಸಂಬಂಧಿಸಿದು. ಸಮಾಜ ಮಿತಿಗೆ ಚಾಪ್ಟರ್ಗೆ ಸಂಬಂಧಿಸಿದ ಕಂಪ್ಲೀಟಾಗಿ ಥಿಯರಿ ಪಾರ್ಟನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು. ಸಮೂಹದ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡುವಂಥ ತಾಂತ್ರಿಕತೆ ಇದು ಸಮಾಜ ಮಿತಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 96ನೇ ಪ್ರಶ್ನೆ, ಒಂದು ಕೌಶಲ್ಯದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಈ ಕೆಳಗಿನ ಯಾವ ಒಂದು ಕಲಿಕೆಯಿಂದ ಅನ್ನುವಂಥದ್ದು. ಕೌಶಲ್ಯ ಹೆಚ್ಚು ಉಳಿಕೆಯಾಗುವಂಥದ್ದು ಸುಲಭವಾದಾಗ, ಕ್ಲಿಷ್ಟವಾದಾಗ, ಅತಿಯಾದ ಕಲಿಕೆಯಾದಾಗ, ಎಣಿಕೆಯಿಂದ. ಇಲ್ಲಿ ನಾವು ಯಾವುದೇ ಒಂದು ಅಭ್ಯಾಸವನ್ನು ಅತಿಯಾಗಿ ಕಲಿತಾ ಹೋದಾಗ ಅದು ನಮ್ಮ ಕೌಶಲ್ಯವನ್ನು ಉಳಿಸಿ ಅದನ್ನು ವೃದ್ಧಿಯಾಗುವಂತೆ ಮಾಡುತ್ತದೆ. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಆಗಿತ್ತು. ನೆಕ್ಸ್ಟ್ 97ನೇ ಪ್ರಶ್ನೆ, ಮಗುವಿನ ಮಾನಸಿಕ ಆರೋಗ್ಯಸ್ಥದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂಥದ್ದು ಯಾವುದು? ಆಪ್ಷನ್ 1 ಉಪದೇಶ ಮತ್ತು ಶಿಸ್ತು, ಆಪ್ಷನ್ 2 ನಿಂದನೆ ಮತ್ತು ಶಿಕ್ಷೆ, ಆಪ್ಷನ್ 3 ಅತಿ ಪ್ರೀತಿ ಮತ್ತು ಮಮತೆ, ಆಪ್ಷನ್ 4 ಶಿಸ್ತು ಮತ್ತು ತರಬೇತಿ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂಥದ್ದು ಮಕ್ಕಳನ್ನು ಮಾನಸಿಕವಾಗಿ ನಿಂದನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷೆಗೆ ಒಳಪಡಿಸುವಂಥದ್ದು ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತದೆ ಎನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 98ನೇ ಪ್ರಶ್ನೆ, ಸಾಮಾನ್ಯವಾಗಿ ಗರಿಷ್ಠ ಸಾಧನೆಯಾಗಬೇಕಾದರೆ ಒತ್ತಡ ಮತ್ತು ಆತಂಕವು ಯಾವ ರೀತಿಯಾಗಿರಬೇಕು? ಅತಿ ಹೆಚ್ಚಾಗಿರಬೇಕಾ ಅಥವಾ ಅತಿ ಕಡಿಮೆಯಾಗಿರಬೇಕಾ? ಸಾಧಾರಣವಾಗಿರಬೇಕಾ? ಶೂನ್ಯವಾಗಿರಬೇಕಾ? ಸಾಮಾನ್ಯವಾಗಿ ಗರಿಷ್ಠ ಸಾಧನೆ ಆಗಬೇಕಾದ್ರೆ ಆ ವ್ಯಕ್ತಿಯ ಒತ್ತಡ ಮತ್ತು ಆತಂಕಗಳು ಸಾಧಾರಣವಾಗಿರಬೇಕು. ನೆಕ್ಸ್ಟ್ 99ನೇ ಪ್ರಶ್ನೆ. 99ನೇ ಪ್ರಶ್ನೆ ಈ ರೀತಿಯಾಗಿದೆ, ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವಂಥದ್ದು ಆಪ್ಷನ್ ಈ ರೀತಿಯಾಗಿದೆ. ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ, ಎರಡನೇದು ಆನುವಂಶೀಯ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ, ಆಪ್ಷನ್ 3 ಪ್ರಾಥಮಿಕವಾಗಿ ಪರಿಸರದ ಸಂಬಂಧಿ ಒತ್ತಡಗಳಿಂದ, ಆಪ್ಷನ್ 4 ವಿಭಿನ್ನ ಆನುವಂಶಿಕತೆ ಅಂಶಗಳಿಂದ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 2 ಆನುವಂಶಿಕತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣದಿಂದ ಮಾನವನ ಬೆಳವಣಿಗೆ ಎನ್ನುವಂಥದ್ದು ನಿರ್ಧರಿಸುವಂಥದ್ದು. ನೆಕ್ಸ್ಟ್ 100ನೇ ಪ್ರಶ್ನೆ, ಈ ಒಂದು HSTR ಎಕ್ಸಾಮ್ನ 2003ರಲ್ಲಿ ನಡೆದಿರುವಂಥ ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ. ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು, ಆಪ್ಷನ್ ವಿದ್ಯಾರ್ಥಿಗಳನ್ನು ಅಭಿಪ್ರೇರಣೆಗೊಳಿಸುವಂಥದ್ದು, ಎರಡನೇದು ಆಸಕ್ತಿಯನ್ನು ಮೂಡಿಸುವಂಥದ್ದು, ಮೂರನೇದು ಅವಧಾನವನ್ನು ಗಳಿಸುವಂಥದ್ದು, ನಾಲ್ಕನೇದು ವಿವಿಧ ಅನುಭವಗಳನ್ನು ಒದಗಿಸುವಂಥದ್ದು. ಸರಿಯಾದ ಉತ್ತರ ಅವಧಾನವನ್ನು ಗಳಿಸುವಂಥದ್ದು. ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಅವಧಾನವನ್ನು ಗಳಿಸ್ತದೆ. ಅಂದರೆ ಒಂದು ತರಗತಿಯಲ್ಲಿ ವಿವಿಧ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳ ಒಂದು ಆಸಕ್ತಿ ಅಂದರೆ ಅವಧಾನವನ್ನು ಹೆಚ್ಚಿಸಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಪರಿಣಾಮವನ್ನು ಬೀರುವಂಥ ಕೆಲಸ ಈ ಅವಧಾನ ಮಾಡ್ತದೆ. ಆದ್ದರಿಂದ ಅವಧಾನವನ್ನು ಗಳಿಸುವಂಥದ್ದು ಈ ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಅವಧಾನವನ್ನು ಗಳಿಸ್ತದೆ. ಸೊ ಫ್ರೆಂಡ್ಸ್, ಸೈಕಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೊಂದು HSTR ಕ್ವಶನ್ ಪೇಪರೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.